ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನಿಮ್ ಮಗಳು ಇಷ್ಟ ದಿನ ನನ್ನ ಜೊತೆ ಸಿನಿಮಾ ಪಾರ್ಕು ಅಂತ ಓಡಾಡಿ ಈಗ ಬೇರೆ ಹುಡುಗನ ಮದ್ವೆ ಆಗ್ತಿದ್ದಾಳೆ. ನಂಗೆ ನ್ಯಾಯ ಬೇಕಾಗಿದೆ. ಬೇಕೇ ಬೇಕು. ನಂದು ನನಗ್ ಬೇಕು. ಬೇಕೇ ಬೇಕು. ನಂದು ನನಗ್ ಬೇಕು. ಬೇಕು. ನಂದು ನನಗ್ ಬೇಕು. ಬೇಕು. ನಂದು ನನಗ್ ಬೇಕು. ಬೇಕು. ಇದ್ರಲ್ಲಿ ನಿಂದ ಯಾವ್ದಿದೆ ಅದು ತಗೊಂಡು ಹೋಗು. ಇದ್ರಲ್ಲಿ ನಂದು ಯಾವುದೂ ಇಲ್ಲ. ನ್ಯಾಯ ನ್ಯಾಯ ಬೇಕು. ನ್ಯಾಯ ಇದ್ರಲ್ಲಿ ನ್ಯಾಯ ಬೇಕು ಅಂತ ಇದೆ, ತಗೊಂಡು. ಇದ್ರಲ್ಲಿ ನ್ಯಾಯ ಇಲ್ಲ. ನಾನು ಹೇಳ್ತಾ ಇರೋದು ಏನಾಯ್ತು ಅವನಿಗೆ? ಹಲೋ, ಏನಾಯ್ತು? ಅದೇ ಅಂತೀನಿ ನಾನು. ನನಗೆ ಹೊಡಿತೇನೋ? ನಾನು ನಿನಗೆ ಹೊಡಿಯಲ್ಲ. ಯಾಕೆ? ಹೊಡಿಯೋರನ್ನ ಕರೆಸ್ತೀನಿ. ಐ ಕಾಲ್ ಪೊಲೀಸ್. ಪೊಲೀಸ್. ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಸೈಡ್ 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 ಸೈಡ್. ಯಾರು ಅಡ್ ನಿಂತಾರಂತ ಸೈಡ್ ಅಂತಾನಪ್ಪ ಇವ? ಪಾಟೀಲ್, ಪೊಲೀಸ್ ಪಾಟೀಲ್. ದಿಸ್ ಇಸ್ ಮೈ ATM ಕಾರ್ಡ್. ಸರ್, ಹೆಂಗಿದೆ ಮೀಸೆ? ಸುಮ್ಮ ಅದ್ರದಿಲ್ಲ. ಅದ್ರದಿಲ್ಲ. ಮೊದ್ಲು ಅವನ್ಗೆ ಅರೆಸ್ಟ್ ಮೀ. ಅಪ್ಪ, ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ನಂದು ನನಗ್ ಬೇಕು. ಬೇಕು. ಅವಂದೇನಪ್ಪ ಕೊಟ್ಟು ಬಿಡ್ರಪ್ಪ, ತಗೊಂಡು ಹೋಗ್ತಾನ. ಅವಂದು ನಾ ತಗೊಂಡಿಲ್ಲಪ್ಪ ಸರ್. ಇದು ಆ ಕೇಸು. ನೀವ್ ಹೇಳಿದ್ರ ಅವನು. ಹಲೋ, ಅತೃಪ್ತ ಪ್ರೇಮಿ. ಏನ್ ಹೇಳಿ ಸರ್? ಆ ಹುಡುಗಿಗೆ ಬಾಳ ರೇಗಿಸ್ತಾ ಇದ್ದೀರಂತೆ. ಇದೇ ಲಾಸ್ಟ್. ಇನ್ನೊಂದ್ಸರಿ ಆ ಹುಡುಗಿಗೆ ರೇಗಿಸ್ತೆ ಅಂತ ಇಟ್ಕೋ, ಉಲ್ಟಾ ನೇತಾಗ ಚಡ್ಡಿಲಿ ಇರುವೆ ಬಿಟ್ಬಿಡ್ತೀನಿ ಮಗನೇ. ಯಾಕೇನಾಯ್ತು? ಇರುವೆ ಬಿಟ್ರೆ ಹೆಂಗಾಗುತ್ತಂತ ಇಮೇಜ್. ಹೆಂಗೆ ಬಂದ ತಕ್ಷಣನೇ ಕಾಮಿಡಿ ಮಾಡ್ಬಿಟ್ಟೆ ನಾನು. ನಿಮ್ಗೆ ಕಾಮಿಡಿ ಮಾಡ್ಸಕ್ ಕರ್ಸಿಲ್ಲ, ಸ್ವಲ್ಪ ಸೀರಿಯಸ್ ಆಗಿರಿ. ಅರೆಸ್ಟ್ ಮೀ. ಅಪ್ಪ, ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ಹೇಳ್ದ ಕೇಳು ಸರ್. ವಿಷಯ ನಾನು ಹೇಳ್ತೀನಿ. ಇಷ್ಟ ದಿನ ಅವಳು ನನ್ ಲವ್ ಮಾಡಿ ಸಿನಿಮಾ ಪಾರ್ಕು ಅಂತ ಸುತ್ತಾಡಿ ಈಗ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಸರ್. ಏನಮ್ಮ, ಅವ್ನ್ ತಂದೆ ಮಾಡಿದ್ಯೇನಮ್ಮ ನೀನು? ಸರ್, ಇಷ್ಟು ದಿನ ಅವನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡೇ ಓಡಾಡಿದೀನಿ ಸರ್. ನಿನ್ ಜನ್ಮಕ್ಕೆ ಇಷ್ಟು. ಎಲ್ಲ ಹುಡುಗಿಯರಿಗೂ ಫ್ರೆಂಡ್ ಅನ್ನೋದು ಒಂದು ಸಿಗ್ನೇಚರ್ ವರ್ಡ್ ಆಗಿಬಿಟ್ಟಿದೆಯಲ್ಲ. ಲವ್ ಮಾಡೋವರೆಗೂ ಮಾಡೋದು, ಮದುವೆ ಟೈಮಲ್ಲಿ ಇವು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಅನ್ನೋದು. ಸಿನಿಮಾ ಥಿಯೇಟ್ರಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಕೈ ಹಿಡ್ಕೊಂಡು ಚಿನ್ನ ಲೈಟ್ ಆಫ್ ಯಾವಾಗ ಮಾಡ್ತಾರೆ ಅಂತ ಕೇಳ್ತಿದ್ದಲ್ಲ, ಅದು ಫ್ರೆಂಡ್ಶಿಪ್ಪಾ? ಅದೇ ಪಾರ್ಕಲ್ಲಿ ಬೆಂಚ್ ಮೇಲೆ ಕೂರನ್ ಬಾ ಅಂದ್ರೆ ಅಲ್ಲಿ ಮರದ ಹಿಂದ್ಗಡೆ ಯಾರು ಇಲ್ಲ, ಅಲ್ಲಿ ಹೋಗೋಣ ಬಾ ಅಂತ ಕರಿತಿದ್ದಲ್ಲ, ಅದು ಫ್ರೆಂಡ್ಶಿಪ್ಪಾ? ಫ್ರೆಂಡ್ಸ್ ಜೊತೆ ಇದೆಲ್ಲ ಮಾಡ್ತೀಯ ನೀನು? ನಾನಾ 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 ನೀನೇ ಕಣೆ ಡೌರಾಣಿ. ನೋಡು, ನಿನ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಈ ಸೃಷ್ಟಿಲಿ ಹೆಣ್ಣಿನ ದೃಷ್ಟಿ ಹೇಗಿರುತ್ತೆ ಅಂತ ಆ ಸೃಷ್ಟಿಕರ್ತನಿಗೂ ಗೊತ್ತಿಲ್ಲ. ಪೊಲೀಸರೇ, ಇವ್ನು ತುಂಬಾ ಮಾತಾಡ್ತಿದ್ದಾನೆ. ಫಸ್ಟ್ ಅರೆಸ್ಟ್ ಮೀ. ಅಪ್ಪ, ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ಇರಪ್ಪ ಸ್ವಲ್ಪ. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಹೆಂಗ್ರಿ ಅರೆಸ್ಟ್ ಮಾಡ್ತೀರಾ? ಅದ್ ಹೆಂಗ್ರಿ ನನ್ನ ಅರೆಸ್ಟ್ ಮಾಡ್ತೀರಾ? ಹೆಂಗಂದ್ರೆ ಈ ಬೇಡಿ ಇದೆಯಲ್ಲ, ನಿನ್ ಕೈಗೆ ಹಾಕ್ತೀನಾ, ಕರ್ಕೊಂಡು ಹೋಗ್ಬಿಡ್ತೀನಿ. ಅಕಾರ್ಡಿಂಗ್ ಟು ಇಂಡಿಯನ್ ಲಾ, ಮೇಲ್ ಅಂಡ್ ಫೀಮೇಲ್ ಈಕ್ವಲ್. ಮೇಲ್ ಪ್ಲಸ್ ಫೀಮೇಲ್ ಈಸ್ ಈಕ್ವಲ್ ಟು ಇಂಡಿಯಾ. ಅಷ್ಟೇ. ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇಡು, ಚೆನ್ನಾಗಿರುತ್ತೆ. ಮಿಸ್ಟರ್, ನಿಮ್ ಸಂಧಿಲ್ಲ ಆಗಕ್ ಬಂದಿದ್ದಾನಲ್ಲ, ಅವ್ನು ಸಿಕ್ಕಾಪಟ್ಟೆ ಲಾ ತಿಳ್ಕೊಂಡ್ಬಿಟ್ಟಿದ್ದಾನೆ. ಮೋಸ್ಟ್ಲಿ MBBS ಓದಿದ್ದಾನೆ ಅನ್ಸುತ್ತೆ. ನಿಮ್ಗೆ ತಿಕ್ಲಾ? ನಾವು ಓದ್ಬೇಕಾದ್ರೆ MBBS ಮಾಡ್ಬೇಕೇನ್ರಿ? ಸುಮ್ಮನೆ SSLC ಮುಗಿಸಿದ್ರೆ ಸಾಕು. ಇಷ್ಟು ಚಿಕ್ಕ ವಿಷಯ ನಾನು ಹೆಂಗ್ ಬಿಟ್ಟುಬಿಟ್ಟೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮರೆಯ. ಅಷ್ಟು ಈಸಿಯಾಗಿ ಇವನನ್ನ ಅರೆಸ್ಟ್ ಮಾಡಕ್ ಆಗಲ್ಲ ನನ್ನ ಕೈಲಿ. ಮತ್ತೆ ಅರ್ಜೆಂಟ್ ಆಗಿ ಹೋಗಿ SSLC ಪಾಸ್ ಮಾಡ್ಕೊಂಡ್ ಬರ್ತೀನಿ. ಹಲೋ PP ಸಾಹೇಬ್ರೆ, ಸಖತ್ತಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವೇನಾದ್ರೂ ಲೇಡಿ ಗೆಟಪ್ ಅಲ್ಲಿ ಬಂದಿದ್ರೆ ಈ ಹೋರಾಟ ನಿಲ್ಸಿ ನಿಮ್ಮನ್ನೇ ಮದುವೆ ಆಗ್ಬಿಡ್ತಿದ್ದೆ. ನನಗೂ ಲೇಡಿ ಗೆಟಪ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ, ಬಟ್ ಮುತ್ ಕೊಟ್ಟು ಬಿಡ್ತಾರೆ ಅಂತ ನಾಚಿಕೆ ಅಷ್ಟೇ. ಎನಿಯವ್, ಥ್ಯಾಂಕ್ ಯು ನೆನಪು ಮಾಡ್ಕೊಟ್ಟಿದ್ದಕ್ಕೆ. ಎಕ್ಸಿಟ್ ಆಗ್ಬೇಕಾದ್ರೂ ಕಾಮಿಡಿ ಮಾಡ್ತೀನಿ ಮಾರಾಯ ನಾನು. ಅಲ್ಲ ಅದ್ರದ್ದಿಲ್ಲ, ಫಸ್ಟ್ ಅರೆಸ್ಟ್ ಮೀ. ಕಾಮಿಡಿ ಮಾಡಿ ಅದ್ರದ್ದಿಲ್ಲ. ಏನೇ ಮಾನಸಿ, ಮನುಷ್ಯ ರೂಪದ ರಾಕ್ಷಸಿ. ಒಂದೇ ಒಂದ್ ಬಿಟ್ಟ ಅಂದ್ರೆ ಹಂಗೆ ಮಾನಸಿಕ ಆಗ್ಬಿಡ್ಬೇಕು. ಯಾರ್ಯಾರನ್ನು ಕರೆಸಿ ನಾನು ಓಡಿಸ್ತೇನೆ. ನಾ ಎದ್ರ ಮಗನೇ ಅಲ್ಲ. ಬೇಕು. ನಂದು ನನಗ್ ಬೇಕು. ಬೇಕು. ನಂದು ನನಗ್ ಬೇಕು. ಬೇಕು. ಸುಮ್ನಿರೋ, 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 ಸುಮ್ನಿರಪ್ಪ, ಸುಮ್ನಿರೋ.
ಯಾರಮ್ಮ ನೀನು ನಮ್ಮನೆ ಮುಂದೆ ಬಂದು ಯಾಕೆ ಅಳ್ತಾ ಇದ್ಯಾ? ಈ ಕಡೆ ತಿರುಗಿ. ನಿಮ್ನೆಲ್ಲೋ ನೋಡಿದೇನಲ್ಲ. ಓ ನೀವು ಲ್ಯಾಕ್ ಮುಂಜಿನ ಜೊತೆ ಜಾಸ್ತಿ ಓಡಾಡ್ತಿದ್ರಲ್ವಾ? ಕೈಲಿರೋ ಮಗು ನೋಡಿದ್ರೆ ಆ ಮಗ ಮೋಸ ಮಾಡಿ ಬಿಟ್ಟು ಹೋದ ಅನ್ಸತ್ತೆ. ನಾಲಾಯಕ್ ನನ್ನ ಮಗ. ಇದಕ್ಕೆ ಅವ್ರ ಕಾರಣ ಅಲ್ಲ. ಮತ್ತೆ ಯಾರು? ಕಾರ್ತಿಕ್ನ, ಜಗ್ಗಪ್ಪನ, ಪಾಟೀಲ್ನ? ಯಾರು ಮತ್ತೆ? ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿಮ್ಗಿಲ್ಲ. ಅವರು ಹೆಣ್ಣನ ದೇವತೆ ಅಂತ ಪೂಜೆ ಮಾಡೋ ಪುಣ್ಯಾತ್ಮರು ಕಣ್ರಿ. ಈ ಮಗುಗೆ ಕಾರಣ ನೀವೇ. ನಾನ ನಿನ್ ಗಂಡ? ನೀವೇ ನನ್ ಗಂಡ 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 ಗಂಡ. ನಾನ್ ನಿನ್ ಗಂಡ ಅಲ್ಲ. ಅಲ್ಲ ಅಲ್ಲ ಅಲ್ಲ. ನಿಮ್ಮ ಹೆಸರು ಸರೋವರ ತಾನೆ? ಹೌದು. ನಿಮ್ಮೂರು ಹಾವೇರಿ ಪಕ್ಕ ಇರೋ ಮಲ್ಗುಂದ ತಾನೆ? ಹೌದು. ನಿಮ್ ಮನೆ ಪಕ್ಕ ದುರ್ಗಾದೇವಿ ಗುಡಿ ಇದೆ ತಾನೆ? ಹೌದು. ಆ ಗುಡಿ ಪಕ್ಕದಲ್ಲಿ ಒಂದು ಹುಡುಗಿದಾಳೆ ತಾನೆ? ಕಾಳಮ್ಮ ಅಂತ ಹುಡುಗಿ ಇದ್ಲು. ಆ ಕಾಳಿ ನಾನೇ ನಾನೇ ನಾನೇ. ನೀನೇನೋ ಕಾಳಿನೋ ಇನ್ಯಾವಳೋ ನನಗೆ ಗೊತ್ತಿಲ್ಲ. ಈ ಮಗುಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ? ಸಂಬಂಧ ಇಲ್ಲವಂತ ಅಕ್ಕಂದ್ರ? ಅಯ್ಯೋ ದೇವ್ರೇ, ಇಲ್ಲಿ ನೋಡಿ, ಸೇಮ್ ಕಣ್ಣು, ಸೇಮ್ ಮಗು, ಸೇಮ್ ಬಾಯಿ, ಸೇಮ್ ಹೊಟ್ಟೆ, ಸೇಮ್ ಎಲ್ಲ. ಹಲೋ, ನಾ ಊರ್ ಬಿಟ್ಟೆ 10 ವರ್ಷ ಆಯ್ತು. ಮಗು ಹೆಂಗ ಆಗ್ ಸಾಧ್ಯ? ನೀವು ಊರ್ ಬಿಟ್ಟು 10 ವರ್ಷ ಆಗಿರ್ಬೋದು, ಆದ್ರೆ ದಿನ ರಾತ್ರಿ ನಾ ಮಲಗ್ಬೇಕಾದ್ರೆ ನನ್ ಕನ್ಸಲ್ಲಿ ಬರ್ತಿದ್ರಲ್ಲ. ಕನ್ಸಲ್ ಬಂದ್ರೆ ಮಕ್ಳಾಗ್ತಾವ. ಇದೆಲ್ಲ ಸುಳ್ಳು. ನನಗೂ ನಿನಗೂ ಸಂಬಂಧನೇ ಇಲ್ಲ. ಇಲ್ಲಿ ನೋಡಿ, ಒಂದು ಒಂಟಿ ಹೆಣ್ಣು ರಸ್ತೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಓಡಾಡೋ ಗಂಡಸರು ನನ್ನ ನೋಡಿ ಏನಂತ ಕೇಳ್ತಾರೆ ಗೊತ್ತಾ? ಏನಂತ ಕೇಳ್ತಾರೆ? ಮಾಲೀಕನು ಯಾರು ಅಂತ ಕೇಳ್ತಾರೆ. ಅದೇನಾದ್ರೂ ಇರ್ಬೋದು. ನಿನ್ ಹೋರಾಟ ನಿನಗೆ, ನನ್ನ ಹೋರಾಟ ನಂದು. ಬೇಕು ನಂದು ನನಗೆ ಬೇಕು. ನಂದು ನನಗೆ ಬೇಕು. ನೋಡಮ್ಮ, ನಿನ್ ಕಷ್ಟ ಇದೆ ನಿಮ್ಮನೆ ಮುಂದೆ ಜಗಳ ಮಾಡಿ, ನಮ್ಮನೆ ಮುಂದೆ ಇಲ್ಲ. ಗೆಳ ಯಾವಳ ನೀನು? ಹೋಗಿ ಅಲ್ಲೇ. ನನ್ನೇ ಹೋಗಿಲ್ಲ ಅಂತೀನಿ, ನೀನ್ ಹೋಗೆ. ಏನು ಇವರು ಹೆಣ್ಮಕ್ಳೇನು? ನನಗೆ ನೀನು ಬೇಡ, ಅವಳು ಬೇಡ, ಈ ಹೋರಾಟನೂ ಬೇಡ, ನನಗೆ ಈ ಮದ್ವೆನೇ ಬೇಡ. ನಿಜವಾಗ್ಲು? ನಿಜವಾಗ್ಲು? ಬೇಕೇ ಬೇಕು. ಈಗ ಬೇಡ ಕಣೋ. ಬೇಡ ಬೇಡ. ನಂದು ನನಗೆ ಬೇಡ. ಬೇಡ ಬೇಡ. ನಂದು ನನಗೆ ಬೇಡ. ಬೇಡ ನಂದು ನನಗೆ ಬೇಡ. ಬೇಡ. ಅಕ್ಕ, ನಾನ್ ನೀನ್ ಹೇಳ್ದೆ ಅಂತ ಲೇಡಿ ಗಿಟ ಹಾಕ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪೇಮೆಂಟ್ ನಂಗೆ ಕೊಟ್ಬಿಡು. ಅಪ್ಪ 500 ರೂಪಾಯಿ ಯಾಕೆ ಕೊಡ್ತೀಯ ನೀನ್? ನನಗೆ 1000 ರೂಪಾಯಿ ಕೊಡು. ಮಾತಾ ನೋಡು, ನಿಮ್ಮಪ್ಪ 1000 ರೂಪಾಯಿ ಮಾತಾಡ್ಬಿಟ್ಟು 500 ರೂಪಾಯಿ ಕೊಡ್ತಾವನೆ. ನೀನ್ ಎಂಟ್ರಿಗೆ 500 ರೂಪಾಯಿ ಜಾಸ್ತಿ ಆಯ್ತು, ಸುಮ್ನೆ ತಗೊಳ್ಳೋ. ಅಮ್ಮ 500 ರೂಪಾಯಿ ನಾನು ಎಂಟ್ರಿಗೆ ಆಗೋಗುತ್ತೆ. ತಗೊಳ್ಳೋ. ಕೊಡಿ 1000 ಇನ್ನೂ 500. 2000 ಕೊಟ್ಟಿದ್ದೀನಿ, ಸುಮ್ನೆ ಮಾತಾಡದೆ ಇಸ್ಕೊ. 2000 ಕೊಟ್ಟಿದ್ದೀನಿ, ಇಸ್ಕೊ. ಏನ್ 2000 ರೂಪಾಯಿ ಕೊಟ್ರೆ ಇವ್ರಿಗೆ? 20,000 ರೂಪಾಯಿ ಯಾಕೆ ಮಾಡಿದಾಳೆ ಇವಳು? ಜಾಸ್ತಿ ಕೊಡಿ ಇವಳಿಗೆ. ಯಾರು ಸರ್ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ ಇಲ್ಲ ಅಂತ ಹೇಳ್ತಾ ಇರೋದು? ಎಂತ ಒಳ್ಳೆ ನಟರಿದ್ದಾರೆ ಸರ್ ಇಲ್ಲಿ. ಇವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಚಾನ್ಸ್ ಸಿಗ್ತಾ ಇಲ್ಲ. ಚಾನ್ಸ್ ಕೊಡ್ಬೇಕು. ಕೊಡ್ತೀನಿ ಚಾನ್ಸ್. ನಾನೇ ಕೊಡ್ತೀನಿ ಚಾನ್ಸ್. ಓವರ್ ಆಕ್ಟ್ ಮಾಡ್ತೇನೆ. ಲೇ ನಾಯಿ ನನ್ ಮಗನೇ, ನೀವು ಏನು ಇದು? ಅವಳು TDS ಜೊತೆಗೆ 2000 ಕೊಡ್ತೀನಿ ಅಂದ್ಲು, ಅದಕ್ಕೆ ಆಕ್ಟ್ ಮಾಡಿದೆ. ನನ್ನ ಮಗನೇ, ನಿಂದು ವಿಗ್ಗ ಒರಿಜಿನಲ್. ಏ ಮಾನಸಿ, ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಅಪರೂಪ ಕರ್ದ್ ನನ್ ಲವರ್ ಕ್ಯಾರೆಕ್ಟರ್ ಕೊಟ್ರೆ ನನ್ನೇ ಬೇಡ ಅನ್ನೋಷ್ಟು ಗಾಂಚಲಿನ ನಿನಗೆ. ನೋಡು, ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಆ ಮಾತು ಕಟ್ಬಿದ್ದು ನಾನ್ ಹೀಗೆಲ್ಲ ಮಾಡ್ಬೇಕಾಯ್ತು. ಏನಂತ ಹೇಳಿದ್ರು? ನಿನಗೆ ಸ್ಟೇಟಸ್ ಇಲ್ಲ ಅಂದ್ರು. ಯಾರು ಹೇಳಿದ್ರು? ಎಲ್ರು ಹೇಳಿದ್ರು. ದಿನಕ್ 3 ಸಲ ಸ್ಟೇಟಸ್ ಹಾಕ್ತೀನಿ, ಯಾರಿಲ್ಲ ಅಂದಿದ್ದು? ಅದಲ್ಲ, ನಿನ್ ಹತ್ರ ದುಡ್ಡಿಲ್ಲ, ಹೆಸರಿಲ್ಲ, ನೋಡಕ್ಕೂ ಚೆನ್ನಾಗಿಲ್ಲ ಅಂದ್ರು. ಅದು ಅಲ್ದೆ ನಾನ್ ಕನ್ನಡಿ ಮುಂದೆ ನಿಂತಾಗ ನನ್ ಸೌಂದರ್ಯದಕ್ಕೆ ನೀನ್ ಮ್ಯಾಚ್ ಆಗಲ್ಲ ಅನ್ನಿಸ್ತು. ಅದಕ್ಕೆ ಹೀಗೆಲ್ಲ ಮಾಡ್ದೆ. ಐ ಆಮ್ ಸಾರಿ ಕಣೋ. ವಿಶ್ವಾಸಕ್ಕೆ ಅರ್ಹಳಲ್ಲ ಅಂದ್ಮೇಲೆ ಸೌಂದರ್ಯ ಇದ್ರೂ ಪ್ರಯೋಜನ ಇಲ್ಲ. ಗಂಡಸರು ಅಂದ್ರೆ ಏನ್ ಗೊತ್ತಾ? ಏನು? ಗಂಡಸರು ನಿಮ್ಮಂತವಳು ಇರೋದ್ರಿಂದಾನೆ ಕಣೆ ಇವತ್ ನಾವು ಹುಡುಗರಿಗೆ ಹುಡುಗಿ ಗೆಟಪ್ ಹಾಕಿ ಫೀಲ್ ಮಾಡ್ತಾ ಇರೋದು. ನೀ ನನ್ ಮೋಸ ಮಾಡಿಬಿಟ್ಟೆ. ಇನ್ಯಾವತ್ತೂ ನನ್ನ ಮುಖ ತೋರಿಸ್ಬೇಡ ಪ್ಲೀಸ್. ಐ ಆಮ್ ಸಾರಿ. ನಾನ್ ನಿನ್ನೆ ಮದ್ವೆ ಆಗ್ತೀನಿ. ಏಯ್, ನೀವ್ ಒಂದ್ಸಲ ಹೇಳಿದ ಕೂಡಲೇ ಮದ್ವೆ ಆಗಕ್ಕೆ ನಾನೇನ್ ಮಳ್ಳು ಹುಡುಗ ಅಲ್ಲ. ಗುಡ್ ಬಾಯ್ ಅಂತ ಹೇಳಿ ಹೋಗ್ತೀನಿ ಅನ್ಕಂಡ. ಹಂಗ್ ಮಾಡಿದ್ರೆ ನಿನಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ? ನೀನೇ ಮಾಡಿದ್ರು ನಾನು ನಿನ್ನೆ ಮದುವೆ ಆಗೋದು. ನಿಜವಾಗ್ಲೂ? ಐ ಲವ್ ಯು. ಐ ಲವ್ ಯು ಟು. ಮುಂದೆ ನಾವಿಬ್ರು ಸೇರಿ
ಬೇಕೇ ಬೇಕು. ಬೇಕು ಏನ್ ಬೇಕು? ಇವನ್ಗೇನೋ ಬೇಕಂತೆ. ಅವನಿಗೆ ಬೇಕಂತೆ. ಸಿಕ್ತಾ ಒಂದು? ಏನೋ ಗೊತ್ತು ಕೇಳ. ಸಿಕ್ತೇನೋ ನಿಂದು ನಿನಗೆ? ಸಿಕ್ತು ಮೇಡಮ್. ಸಿಕ್ತಾ? ನೀಟಾಗಿ ಭದ್ರವಾಗಿ ಇಟ್ಕೋ, ಓಕೆನಾ ಅದನ್ನ? ರಚಿ, ಸ್ಕಿಟ್ ಹೇಗಿತ್ತು? ಮಾನಸನ ವಿಲನ್ ಮಾಡ್ಬಿಡಿದಾನೆ ಚಿಲ್ಲರಿ ಈ ಸ್ಕಿಟ್ ಅಲ್ಲಿ. ಪಾಪ ಅದಲ್ವೇ ಅಲ್ಲ, ಶಿ ಇಸ್ ವೆರಿ ಸಾಫ್ಟ್, ನೋಡಕ್ಕೂ ಅಷ್ಟೇ. ಇಲ್ಲ ಜಾಸ್ತಿ ಕೈ ಕೊಡೋ ಹುಡುಗಿರು ತುಂಬಾ ಇನ್ನೋಸೆಂಟ್, ಸೈಲೆಂಟ್ ಆಗಿರ್ತಾರೆ. ಈವನ್ ಕಾಲೇಜಲ್ಲಿ ಅಷ್ಟೇ. ಅಂಡ್ ರಾಘು ವಾಸ್ ಅ ಕ್ಯಾರೆಕ್ಟರ್ ಅಗೇನ್. ಇದರಲ್ಲಿ ರಾಘು ತರನೇ ಇತ್ತು, ಬಟ್ ರಾಗಿಣಿಯಾಗಿ ದುಡ್ಡು ಕೊಟ್ಟಿರೋದ್ರಿಂದ ಮಾಡಿದ್ರು. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಅಂಡ್ ಪ್ಲೀಸ್ ಮಾನಸ ಈ ತರ ಮಾಡ್ಬಿಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ? ಸೇಮ್ ಆಕ್ಚುಲಿ ತುಂಬಾ ಸೈಲೆಂಟ್ ಆಗಿರೋದೇ ಕರೆಕ್ಟ್. ಮಾನಸ ನನ್ನ ಲೆಕ್ಕದಲ್ಲಿ ಈ ರೋಲಿಗೆ ಪರ್ಫೆಕ್ಟ್. ಯಾಕಂದ್ರೆ ಹುಡುಗಿರು ಯಾವತ್ತು ಮೋಸ ಮಾಡಿದ್ ಗೊತ್ತಾಗಲ್ಲ, ಹುಡುಗರಿಗೆ ಎಲ್ಲ ಮುಗಿದ ಮೇಲೆ ಗೊತ್ತಾಗೋದು, ಓ ಹಿಂಗಾಯ್ತಲ್ವಾ ಅಂತ. ಸೊ ಇಟ್ ವಾಸ್ ಆಪ್ಟ್. ಇವತ್ತು ಜಾಸ್ತಿ ಖುಷಿಯಾಗಿದ್ದು ನನಗೆ ನಮ್ಮ ಪಟೇಲ್ ಮೀಸೆ ತೋರಿಸ್ತಾ ಇದೆ. ಮೀಸೆ ಅಂತ ಯಾವಾಗ್ಲೂ ಹುಡುಗಿ ರೋಲ್ ಮಾಡಿ ಒಂಥರ ಖುಷಿ ಆಗುತ್ತಲ್ಲ ಮೀಸೆ ತೋರ್ಸಕ್ಕೆ. ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಫ್ಕೋರ್ಸ್ ಮಾನಸ ಡಿಡ್ ವೆಲ್. ಸೊ ಎಂಟರ್ಟೈನಿಂಗ್ ಆಗಿತ್ತು. ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮ್ಮನ್ನ ನಗಿಸಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು. ನಮ್ ಮಜಾ ಭಾರತ ಒಂಥರ ಜಾರ ಬಂಡೆ ಇದ್ದಾಗೆ, ಸಮಯ ಜಾರದೇ ಗೊತ್ತಾಗಲ್ಲ ಅಂತೀನಿ. ನೋಡ್ತಾ 9 ಗಂಟೆ ಆಗೇ ಹೋಯ್ತು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ನ ಮುಗಿಸಿ ನಾನು ಹೊರಡ್ತೀನಿ. ಮತ್ತೆ ನಾಳೆ ರಾತ್ರಿ ಸರಿಯಾಗಿ 8 ಗಂಟೆಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಎಲ್ಲರೂ ಕರ್ಕೊಂಡು ಬರ್ತೀನಿ. ಸ್ಕಿಟ್ಗಳನ್ನ ನೋಡೋಣ, ಮಜಾ ಮಾಡೋಣ, ಓಕೆನಾ? ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.